ಹಾಂ, ಎಲ್ಲರೂ ಮಾಡಿ ಬರ್ತೀರಾ? ಇವತ್ತು ನೀನು ಪುಟ್ಟ ನೀ ಏನು ತಿಂದೆ ಬೆಳಿಗ್ಗೆ? ನೀನೇನು ಏನು ಟಿಫಿನ್ ಮಾಡಿದೆ? ಹಾಂ, ಬಿಡು. ಎಷ್ಟು ತಿಂದೆ? ಎಷ್ಟು ಸ್ಪೂನ್ ತಿಂದೆ? ಎಷ್ಟು ತಿಂದ? ಇಷ್ಟು. ನೀನೇನು ತಿಂದೆ? ಎಷ್ಟು ತಿಂದೆ? ಒಂದು ಸಾಕು ಒಂದು. ಸೊ ಏನಾಗಿದೆ ಸರ್, ಮೇನ್ಲಿ ಮಕ್ಕಳು ಬೆಳಗ್ಗೆ ನಾಷ್ಟ ಮಾಡಿ ಬರಬೇಕು. ಬ್ರೇಕ್ಫಾಸ್ಟ್ ಅಂತಾರಲ್ವಾ, ಯು ಆರ್ ಬ್ರೇಕಿಂಗ್ ಫಾಸ್ಟ್ ಅಂದ್ರೆ ಏನು ಗೊತ್ತಿದೆಯಲ್ಲ, ಉಪವಾಸ. ಬ್ರೇಕ್ಫಾಸ್ಟ್ ಅಂತಾರೆ. ಯಾಕೆ? ರಾತ್ರಿ ನೀವು ಎಷ್ಟು ಗಂಟೆ ಊಟ ಮಾಡ್ತೀರ? ರಾತ್ರಿ ನೈಟ್ ಎಷ್ಟು ಗಂಟೆ ಊಟ ಮಾಡ್ತೀರ? ಎಲ್ಲರ 9 ಗಂಟೆ ಮಾಡ್ತೀರ. ಅದು ಬಿಟ್ಟರೆ ಬೆಳಗ್ಗೆ ನಾಷ್ಟ ಮಾಡೋದು ಎಷ್ಟು ಗಂಟೆಗೆ ಆಗುತ್ತೆ? ಆಲ್ಮೋಸ್ಟ್ ಎಷ್ಟು ತಾಸು ಆಯಿತು? 11 ತಾಸು ಆಯ್ತಿಲ್ವಾ? ಸೊ ಇಷ್ಟು ಅವರ್ಸ್ ಹೊಟ್ಟೆಗೆ ಏನೂ ಇರಲ್ಲ, ಎನರ್ಜಿ ಬೇಕು. ಈಗ ನೀವು ಸ್ಕೂಲ್ಗೆ ಬರ್ತಾ ಇದ್ದೀರಾ, ಮುಂದೆ ಏನಾಗಬೇಕಂತಿದ್ದೀರಾ? ಸ್ಟಡಿ ಮಾಡಿಕೊಂಡು ಮುಂದೆ ಹೋಗಿ ಏನಾಗಬೇಕಂತಿದ್ದೀರಾ? ವಾಟ್ ಯು ವಾಂಟ್ ಟು ಬಿಕಮ್? ನೀನೇನಾಗಬೇಕು? ಮಿಲ್ಟ್ರಿ ಹೋಗೋ ನೀನು? ಗನ್ ಬೇಕು, ಗನ್ ನೋಡಿ ಇರ್ತಾನೆ ನಿನಗೆ. ನೀನೇನಾಗಬೇಕು? ಸೆಕೆಂಡ್ ಟೀಚರ್ ಆಗಬೇಕು. ಹಾಂ, ಲಾಸ್ಟ್ ನೀನೇನಾಗಬೇಕು? ಆಗಬೇಕು. ಸೊ ಎಲ್ಲಕ್ಕೂ ಓದಬೇಕಾ? ಓದಲಿಕ್ಕೆ ಬ್ರೈನಿಗೆ ಎನರ್ಜಿ ಬೇಕಾ? ಸೊ ದ್ಯಾಟ್ ಈಸ್ ದ ಸ್ಕೂಲಲ್ಲಿ ನಿಮಗೆ ಮಧ್ಯದಲ್ಲಿ ನಿದ್ದೆ ಬರುತ್ತೆ, ಸುಸ್ತಾಗುತ್ತೆ ಅಲ್ವಾ? ಯಾಕೆ ಹೇಳು? ಎನರ್ಜಿ ಇಲ್ಲ. ಹಾಂ, ಸೊ ಯು ಆರ್ ಬ್ರೇಕಿಂಗ್. 11 ತಾಸು ಆದಮೇಲೆ ಬಾಡಿಗೆ, ಬ್ರೈನ್ಗೆ ಗ್ಲೂಕೋಸ್ ಬೇಕು, ಎನರ್ಜಿ ಬೇಕು. ಅದಕ್ಕಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಭಾಳ ಮಂದಿ ಇದ್ದಾರೆ. ಈಗ ನೀವು ಮಾಡ್ತೀರ ಒಂದು ಚಪಾತಿ, ಏನೋ ಇಷ್ಟ ಆಗಿಲ್ಲ ಬಿಟ್ಟು ಬಂದುಬಿಡ್ತೀರಿ. ಮ್ಯಾಗಿ ಒಂದು ಭಾಳ ಚೆನ್ನಾಗಿ ತಿಂತೀರಿ. ಮ್ಯಾಗಿ ಮನೆಯಲ್ಲೂ ಈಸಿ ಆಗಿಬಿಟ್ಟಿದೆ ಅಮ್ಮಂದಿರಿಗೆ. ಅದು ಮ್ಯಾಗಿ ಮಾಡಿ ಕೊಟ್ಟು ಬಿಡುವ. ಮ್ಯಾಗಿ ಈಸಿ, ಮಕ್ಕಳು ತಗೊಂಡು ಹೋಗ್ತಾರೆ, ಖುಷಿ ತಿಂತಾರೆ, ಹೊಟ್ಟೆಗೆ ತುಂಬ ಆಯ್ತಂತ ಮಾಡಿ ಕೊಡ್ತಾರೆ. ದ್ಯಾಟ್ ಈಸ್ ಒಂದು ಮೇನ್. ಅದು ಪ್ರೊಸೆಸ್ಡ್ ಫುಡ್ಡು ಮೇಡಮ್ ಹೇಳ್ದಂಗೆ ಅದು ಒಳ್ಳೇದಲ್ಲ. ಮ್ಯಾಗಿ ಯಾವಾಗಾದ್ರು ಒಂದ್ಸಲ 5 ಸಲ ತಿಂದಿದ್ರೆ ಪರವಾಗಿಲ್ಲ, ಅದನ್ನು ಹ್ಯಾಬಿಟ್ ಆಗಿ ಮಾಡ್ಕೋಬೇಡ್ದು. ಓಕೆ. ಸೊ ಯಾವುದು ಅದೊಂದು ಒಂದು ಇದೆ ನೋಡಿ, ಹೇಳ್ತೀವಿ. ಯಾವುದು ಟೇಸ್ಟಿ ಇರುತ್ತಲ್ಲ, ಟೇಸ್ಟ್ ಯಾರು ಚೆನ್ನಾಗಿ ಅನಿಸುತ್ತಲ್ಲ, ದಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಯಾವುದು ಟೇಸ್ಟ್ ಅಷ್ಟಕ್ಕಷ್ಟೇ ಇರ್ತದೆ, ದಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಸೊ ಒಳ್ಳೇದೇನಿರುತ್ತಲ್ಲ ಅದು ಅಷ್ಟು ಟೇಸ್ಟ್ಫುಲ್, ಅಷ್ಟು ಟೇಸ್ಟಿ ಇರಲ್ಲ. ಆಯಿಲ್ ಹಾಕಿದರೆ, ಅದ್ರ ಮೇಲೆ ಎಕ್ಸ್ಟ್ರಾ ಕೆಮಿಕಲ್ಸ್ ಹಾಕಿ ಮಾಡಿದರೆ ಅದು ಫುಡ್ಗೆ ಟೇಸ್ಟ್ ಬರುತ್ತೆ ಹೊರತು ನ್ಯಾಚುರಲ್ ಆಗಿ ಮಾಡಿದ ಫುಡ್ಡು ಯಾವಾಗೂ ಟೇಸ್ಟಾಗಿ ಇರಲ್ಲ. ಆಯಿತಾ? ಇವನ್ ಚಿಕನ್ನಲ್ಲೂ ನೋಡಿದ್ರು, ಚಿಕನ್ನ ಲೆಗ್ ಪೀಸಲ್ಲಿ ಚೆನ್ನಾಗಿ ಟೇಸ್ಟ್ ಇರುತ್ತೆ, ಹೌದಾ? ಮೇನ್ ಯಾವುದು ಹೈ ಪ್ರೋಟೀನ್ ಇರೋದು ಪೀಸು ಟೇಸ್ಟ್ ಇರಲ್ಲ, ಗೊತ್ತಾಯ್ತಾ? ಸೊ ಅದರಲ್ಲಿ ವ್ಯತ್ಯಾಸಗಳಿದ್ದಾವೆ. ಸೊ ಮೇನ್ಲಿ ಅರ್ಲಿ ಮಾರ್ನಿಂಗ್ ಆದಮೇಲೆ ಬ್ರೇಕ್ಫಾಸ್ಟ್ ನೀವು ಮಾಡಲೇಬೇಕು. ಹೆವಿ ಬ್ರೇಕ್ಫಾಸ್ಟ್ ಮಾಡಿ. ಮಧ್ಯಾಹ್ನದಲ್ಲಿ ಮೀಡಿಯಮ್ ಆಗಿ ಊಟ ಮಾಡಿದರೆ ನಡೆಯುತ್ತೆ, ರಾತ್ರಿ ಲೈಟಾಗಿ ಊಟ ಮಾಡಿದ್ರೆ ನಡೆಯುತ್ತೆ. ಮಾರ್ನಿಂಗ್ ಮಾತ್ರ ಚೆನ್ನಾಗಿ ನಾಷ್ಟ ಮಾಡಲೇಬೇಕು. ಮನೆಯಲ್ಲಿ ಅದನ್ನು ನಿಮ್ಮ ಅಮ್ಮನ ಇವ್ರಿಗೆ ಪೇರೆಂಟ್ಸ್ಗೆ ಹೇಳಬೇಕಾಗತ್ತೆ. ಟೀಚರ್ಸ್ ಮೇನ್ ನೀವು ಅದನ್ನೇ ಇದು ಮಾಡಬೇಕಾಗಿ ಬರ್ತದೆ. ಮೇನ್ಲಿ ಬ್ರೇಕ್ಫಾಸ್ಟ್ ಮಕ್ಕಳು ಸಖತ್ತಾಗಿ ಚೆನ್ನಾಗಿ ಮಾಡ್ಕೊಬರ್ಬೇಕು. ಮೇನ್ಲಿ ಏನೇ ನಾಷ್ಟ ಮಾಡಿ. ಎಗ್ ಎಲ್ಲರೂ ತಿಂತೀರಾ? ಆಲ್ಮೋಸ್ಟ್ ಡೈಲಿ ಎಗ್ ತಿನ್ಲಿಕ್ಕಾಗತ್ತಾ ನಿಮಗೆ? ಎಗ್ ಇಸ್ ಎ ಹೋಲ್ ಪ್ರೋಟೀನ್ ಅಂತ ಹೇಳಿದ್ರೆ, ಒಂದು ಮೊಟ್ಟೆನ ನೀವು ತಿಂದರೆ, ಒಂದು ಮೊಟ್ಟೆ ಫುಲ್ಲಾಗಿ ನಿಮ್ಮ ಬಾಡಿನಲ್ಲಿ ಇದರಲ್ಲಿ ಡೈಜೆಸ್ಟ್ ಆಗುತ್ತೆ. ಫುಲ್ ಮೊಟ್ಟೆ ನಿಮ್ಮ ಬಾಡಿಗೆ ಇದಾಗುತ್ತೆ, ಎನರ್ಜಿ ಕೊಡುತ್ತೆ, ಪ್ರೋಟೀನ್ಸ್ ಇರುತ್ತೆ, ಅದರಲ್ಲಿ ಫ್ಯಾಟ್ ಇರುತ್ತೆ, ಎಲ್ಲನೂ ಇಟ್ಸ್ ಹೋಲ್ ಪ್ರೋಟೀನ್ ಅಂತ ಹೇಳ್ತೀವಿ ನಾವು ಇದರಲ್ಲಿ. ಸೊ ಅದನ್ನು ತೊಗೊಳ್ಬೋದು. ಆಯಿತಾ? ಸೊ ನಿಮಗೆ ಮುಂದೆ ಈಗ ಸ್ಕೂಲಿಗೆ ಬರ್ತೀರಾ, ಕಲಿತೀರಾ, ಮುಂದೆ ಒಳ್ಳೆ ಜಾಬ್ ಹೋಗಬೇಕು, ಒಳ್ಳೆ ಇದರಲ್ಲಿ ಕಾಲೇಜಲ್ಲಿ ಕಲಿಬೇಕು, ಇವೆಲ್ಲ ಇರುತ್ತೆ ಪ್ಲ್ಯಾನು. ಸ್ಟಡಿನೇ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಅಲ್ಲಿ ಹೋಗ್ಲಿಕ್ಕಾಗತ್ತಾ? ಹಾಂ, ಬ್ರೈನ್ಗೆ ಎನರ್ಜಿ ಬೇಕು, ಸ್ಟಡಿ ಮಾಡಲಿಕ್ಕೆ ಚೆನ್ನಾಗಿ ಊಟ ಮಾಡಬೇಕು, ಹಾಂ, ಚೆನ್ನಾಗಿ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗಲಿಕ್ಕೂ ಅವಕ್ಕೆಲ್ಲ ಇದು ಬೇಕು, ಎನರ್ಜಿ ಬೇಕು. ಈಗೆಲ್ಲ ಹೇಳ್ತಾರೆ, ಈಗ ನಿಮಗೆ ರಕ್ತಹೀನತೆ ಗೊತ್ತು, ಅನಿಮಿಯಾ ಏನಂದರೆ ಏನಂತ ಗೊತ್ತು, ರಕ್ತ ಕಡಿಮೆ ಆಗುತ್ತೆ, ಅವಾಗೇನು ಕಬ್ಬಿಣ ಅಂಶ ಕೊಡಬೇಕು ಅಂತ ಹೇಳ್ತೀರಿ. ಕಬ್ಬಿಣ, ಈಗ ಒಂದು ಹೆಮೋಗ್ಲೋಬಿನ್ ಅಂತ ಹೇಳ್ತಾರೆ, ಹೆಮೋಗ್ಲೋಬಿನ್ ಆಗಬೇಕಂತ ಹೇಳಿದರೆ ಐರನ್, ಕಬ್ಬಿಣ ಅಂಶ ಅಷ್ಟೇ ಬೇಕಾಗಿಲ್ಲ. ಅದಕ್ಕೆ ಬೇಕಾಗಿರೋದು ಮತ್ತೊಂದು ವಿಟಮಿನ್ ಬೇಕಾಗುತ್ತೆ, B12 ಬೇಕಾಗುತ್ತೆ, ಇನ್ನೊಂದು ಫೋಲಿಕ್ ಆ್ಯಸಿಡ್ ಬೇಕಾಗುತ್ತೆ. ಅದಾದಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಸಣ್ಣದು, ಈಗ ಮ್ಯಾಗ್ನೀಷಿಯಮ್ ಅಂತ ಕೇಳಿರ್ತೀವಿ, ಕೋಬಾಲ್ಟ್ ಅಂತ ಕೇಳಿದ್ವಿ, ಇಂಥ ಜಿಂಕ್ ಇವೆಲ್ಲ ಬೇಕಾಗುತ್ತೆ. ಮುಖ್ಯವಾಗಿ ಅವೆಲ್ಲಕ್ಕೆ ಬೈಂಡ್ ಮಾಡಲಿಕ್ಕೆ ಪ್ರೋಟೀನ್ ಬೇಕಾಗುತ್ತೆ. ಪ್ರೋಟೀನ್ ಎಲ್ಲಿಂದ ಬರುತ್ತೆ? ತಿನ್ನೋದ್ರಿಂದ ಬರುತ್ತೆ, ಗೊತ್ತಾಯ್ತಿಲ್ಲ? ಸೊ
ಸೊ ಪ್ರೋಟೀನ್ ಅದಕ್ಕೆ ಬೈಂಡ್ ಮಾಡಿದಾಗ ಹೆಮೋಗ್ಲೋಬಿನ್ ಆಗುತ್ತೆ. ಡಾಕ್ಟರ್ ಕಡೆ ಬರ್ತಾರೆ, ಮಗು ರಕ್ತ ಕಡಿಮೆ ಇದೆ, ಇವರಿಗೆ ರಕ್ತ ಕಡಿಮೆ ಇದೆ, 7 ಗ್ರಾಮ್ ಇದೆ, 4 ಗ್ರಾಮ್ 5 ಗ್ರಾಮ್ 6 ಗ್ರಾಮ್ ಬರ್ತಾರೆ. ಅವ್ರು ಬಂದಾಗ ಅವ್ರಿಗೆ ಖಾಲಿ ಐರನ್ ಇಂಜೆಕ್ಷನ್ ತೊಗೊಳ್ತಾರೆ, ಐರನ್ ಟ್ಯಾಬ್ಲೆಟ್ ತೊಗೊಳ್ತಾರೆ, ಹೋಗ್ತಾರೆ. ನಾನೇನು ಅಡ್ವೈಸ್ ಮಾಡ್ತೀನಿ, ಪ್ರಾಪರ್ ಫುಡ್ ತೊಗೊಳ್ರಿ, ಪ್ರೋಟೀನ್ಸ್ ಚೆನ್ನಾಗಿ ತೊಗೊಳ್ರಿ, ಊಟ ಚೆನ್ನಾಗಿ ಮಾಡಿರಿ.